ಹಾಯ್ ನಮಸ್ತೆ ನಮಸ್ಕಾರ. ನಾನು ನಿಮ್ಮ ನೀನಾಸಂ ಸತೀಶ್ ಬಂದಿದ್ದೀನಿ ಇವತ್ತು ಸುವರ್ಣ ನ್ಯೂಸ್ ಚಾನಲ್ಗೆ. ಯಾಕೆ ಕಾರಣ ಅಂತ ಕೇಳ್ತಾ ಇದ್ದೀರಾ? ಬಹುಶಃ ಈ ಹಾಡು ಕೇಳಿದ್ರೆ ನಿಮಗೆ ಯಾಕೆ ಅಂತ ಗೊತ್ತಾಗ್ಬೋದು. ಹಾಗೂ ಗೊತ್ತಾಗಲಿಲ್ಲ ಅಂದರೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಣ್ಣಿರದ ಭೂಮಿ ನಂಗೇಕೆ, ಹೆಣ್ಣಿರದ ಬಾಳು ನಂಗೇಕೆ, ರಸಿಕನ ಪಾಲಿಗೆ ಚೆಲುವೆಯೇ ಹೋಳಿಗೆ ಎಂದನೊಬ್ಬ ಮಹರಸಿಕ. ಬಹುಶಃ ಈ ಜಗತ್ತಲ್ಲಿ ಹೆಣ್ಣಿಲ್ಲ ಅಂದಿದ್ರೆ ನಾವ್ಯಾರು ಬದುಕೋದಕ್ಕೆ ಸಾಧ್ಯ ಆಗ್ತಾ ಇರಲ್ಲ. ಈ ಹಾಡನ್ನು ಕೇಳ್ತಾ ಇದ್ದಾಗ ಬಹುಶಃ ಎಲ್ರಿಗೂ ಹಾಗೆ ಅನಿಸುತ್ತೆ. ಹಾಗೆಯೇ ಇವತ್ತು ನಾನು ನಿಮಗೆ ಇಲ್ಲಿ ಬಂದಿರೋ ಕಾರಣನ ಹೇಳ್ತಾ ಇದ್ದೀನಿ. ಬಿಕಾಸ್ ಆಫ್ ಇವತ್ತಿನ ದಿವಸ ಏನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಹೇಳಬೇಕಾದ ಅವಶ್ಯಕತೆ ಇಲ್ಲ. ಇವತ್ತು ವುಮೆನ್ಸ್ ಡೇ. ಹಾಗಾಗಿ ಅದರ ಪರವಾಗಿ ಒಂದು ಸಣ್ಣ ಕಾರ್ಯಕ್ರಮವನ್ನು ನನ್ನ ಕಡೆಯಿಂದ ಮಾಡೋದಕ್ಕೋಸ್ಕರ ನಾನೇ ಸ್ವತಃ ಕೇಳಿದ ತಕ್ಷಣ ಓಡೋಡಿ ಬಂದಿದ್ದೀನಿ ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ. ನಮ್ಮ ಜೊತೆಗಿದ್ದಾರೆ ನಮ್ಮ ಸುವರ್ಣ ಚಾನಲ್ನ ಎಲ್ಲ ಬ್ಯೂಟಿಫುಲ್ ಆ್ಯಂಕರ್ಸ್. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋ ಸಮಯ ಈಗ ಎಲ್ಲರನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಮುಂಚೆ ಒಂದೆರಡು ಮಾತನ್ನು ಹೇಳಬೇಕು ನಿಮಗೆ. ಇಡೀ ಇಂಡಿಯಾದಾದ್ಯಂತ ಸಾಕಷ್ಟು ವಿವಾದಗಳನ್ನು ನೋಡ್ತಾ ಇದ್ದೀವಿ, ಕಾಂಟ್ರವರ್ಸಿಗಳನ್ನ ನೋಡ್ತಾ ಇದ್ದೀವಿ, ಹೆಣ್ಣಿನ ಮೇಲೆ ಆಗ್ತಿರೋ ದೌರ್ಜನ್ಯ ನೋಡ್ತಾ ಇದ್ದೀವಿ. ವುಮೆನ್ಸ್ ಡೇ ಅಂತ ಮಾಡ್ತಾ ಇದ್ದೀವಿ. ಬಟ್ ನನಗೆ ಅಷ್ಟು ಸ್ಯಾಟಿಸ್ಫೈ ಇಲ್ಲ. ತುಂಬ ಕ್ಲಿಯರಾಗಿ ಆಗಬೇಕದು. ಮುಂದೊಂದು ದಿವಸ ಹೆಣ್ಮಕ್ಳೆಲ್ಲ ಆರಾಮಾಗಿರೋ ಥರ ಆಗಬೇಕು, ನಮ್ಮಷ್ಟೇ ಸೌಕರ್ಯ, ನಮ್ಮಷ್ಟೇ ಆರಾಮಾಗಿ ಅವರು ಇರೋ ಥರ ಆಗಬೇಕು. ಆ ಥರದೊಂದು ಅಭಿಲಾಷೆನ ಇಟ್ಟುಕೊಂಡು ತುಂಬ ಪ್ರಾಮಾಣಿಕವಾಗಿ ಈ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಮ್ಮ ಸುವರ್ಣ ಚಾನಲ್ನ ಬ್ಯೂಟಿಫುಲ್ ಆ್ಯಂಕರ್ ಅಂತ ಹೇಳ್ಬೋದು. ಹಾಗೆಯೇ ಅವರು ಈಗ ತಾನೇ ಎಲ್ಲ ಹುಡುಗರಿಗೂ ಹಾರ್ಟ್ ಅಟ್ಯಾಕ್ ಆಗೋ ಥರ ಸುದ್ದಿ, ಮದುವೆ ಆಗಿದ್ದಾರೆ. ಇರಲಿ, ಪರವಾಗಿಲ್ಲ. ಇವರು ತುಂಬ ಸ್ಕ್ರಿಪ್ಟ್ ಲೆವೆಲಲ್ಲಿ ಅದ್ಭುತವಾಗಿ ವರ್ಕ್ ಮಾಡ್ತಾರೆ. ಹಾಗೆಯೇ ಪ್ರೋಗ್ರಾಮ್ ಪ್ರೊಡ್ಯೂಸ್ ಮಾಡ್ತಾರೆ. ನಿರೂಪಣೆಯಲ್ಲೂ ಕೂಡ ಎತ್ತಿದ ಕೈ. ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ. ಪ್ರತಿಮಾ ಭಟ್. ಹಾಯ್ ಪ್ರತಿಮಾ, ನಮಸ್ತೆ. ಹೆಲೋ, ಥ್ಯಾಂಕ್ ಯು. ಹಾಯ್. ಬಹಳ ಹೊಗಳಿದಿರಿ, ಬಲೂನ್ ಥರ ನಾನು ಉಬ್ತಾ ಇದ್ದೀನಿ ಅನಿಸ್ತಾ ಇದೆ. ಹೊಡೆದೋಗ್ಬಾರ್ದಷ್ಟೇ. ಹಾಗೆಯೇ ಹೇಗೆ ಅನಿಸುತ್ತೆ ಇವತ್ತು ವುಮೆನ್ಸ್ ಡೇ? ಹೇಗಿರಬೇಕು ಇಂಡಿಯಾ ಅನಿಸುತ್ತೆ, ಅಥವಾ ಹೇಗಿರಬೇಕು? ಬಹಳ ಖುಷಿ ಆಗುತ್ತೆ ವಿಮೆನ್ಸ್ ಡೇ ಅಂತಂದಾಗ. ಯಾಕಂದ್ರೆ ಮಹಿಳೆ ಅಂತ ನಾನು ಹೇಳ್ಕೊಳಕ್ ನನಗೆ ಬಹಳ ಹೆಮ್ಮೆ. ಬಹುಶಃ ಜನ್ಮ ಇನ್ನೊಂದೆರಡು ಮೂರು ಇದ್ರೆ ಗೊತ್ತಿಲ್ಲ ನನಗೆ ಇರುತ್ತೋ ಇಲ್ಲೋ ಅಂತ. ಮಹಿಳೆಯಾಗಿ ನಾರಿಯಾಗಿ ಹುಟ್ಟೋದಕ್ಕೆ ನಾನು ಆಶಿಸ್ತೀನಿ. ಬಿಕಾಸ್ ದಟ್ಸ್ ದ ಬ್ಯೂಟಿಫುಲ್ ಥಿಂಗ್ ಫಾರ್ ಎನಿ ಒನ್. ಆ್ಯಕ್ಚುಲಿ ಇದನ್ನ ನಿಮಗೂ ಇನ್ನೊಂದು ಜನ್ಮ ಇದ್ರೆ ಮಹಿಳೆಯಾಗಿ ಹುಟ್ಟೋದಕ್ಕೆ ಕೇಳ್ಕೊಳ್ಳಿ. ಎರಡನೇದಾಗಿ ನಾನೀಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ನಿಮ್ಗೆಲ್ರಿಗೂ ಚಿರಪರಿಚಿತ. ಹಾಗೆಯೇ ಅವರು ಈ ಸುವರ್ಣ ಚಾನಲ್ ಯಾವಾಗ ಸೃಷ್ಟಿ ಆಯಿತೋ, ಇದರ ಮೂಲ ಯಾವಾಗ ಸಿಂಧು ನಾಗರಿಕತೆಯಿಂದ ಈ ಚಾನಲ್ ವರ್ಕ್ ಮಾಡ್ತಿದ್ದಾರೆ. ಭಾಳ ಬ್ಯೂಟಿಫುಲ್ ಮತ್ತು ನನ್ನ ಫೇವ್ರೇಟ್ ಆ್ಯಂಕರ್ ಕೂಡ. ಹಾಗೆಯೇ ಇವರು ಮದುವೆ ಆಗಿರೋದು ಅಭಿಷೇಕ್ ಅಂತ, ಕ್ರೈಮ್ ರಿಪೋರ್ಟ್ರು. ಹಾಗಾಗಿ ಭಾವನಾ ಅವ್ರಿಗೆ ಕ್ರೈಮ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಅವ್ರ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ಅವ್ರನ್ನೇ ಮಾತಾಡ್ಸೋಣ. ಹಾಯ್ ಭಾವನಾ. ಹಾಯ್ ಸತೀಶ್. ವುಮೆನ್ಸ್ ಡೇಗೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ ವುಮೆನ್ಸ್ ಡೇ ದಿವಸ? ಏನು ಆಚರಣೆ ಮಾಡಬೇಕಾಗಿತ್ತು, ಅಥವಾ ನಿಮಗೆ ಹೇಗಿರಬೇಕು ಅಂತ ಅನಿಸ್ತಾ ಇದೆ? ಫನ್ ಪಾರ್ಟಲ್ಲಿ ಮಾತಾಡೋದಾದ್ರೆ ಇವತ್ತು ನಾವು ಯಾರು ಕೆಲಸ ಮಾಡಬಾರ್ದು, ಆರಾಮಾಗಿ ದಿನ ಕಳೀಬೇಕು ಅನ್ನಿಸ್ತಾ ಇದೆ. ಬಟ್ ಫನ್ಸ್ ಅಪಾರ್ಟ್, ಅದನ್ನು ಬಿಟ್ಟರೆ ಎವ್ರಿ ಡೇ ವುಮೆನ್ಸ್ ಡೇ ಆಗಬೇಕು ಅನ್ನೋದು ನನ್ನ ಆಸೆ. ಅಂದರೆ ನನ್ನ ಪ್ರಕಾರ ಹೆಣ್ಣು ಒಂದು ಶಕ್ತಿ. ನೀವು ಯಾವುದೇ ಕ್ಷೇತ್ರದ್ದು ಯಾವುದೇ ಜವಾಬ್ದಾರಿ ವಹಿಸಿದ್ರು ಗಂಡಿನಷ್ಟೇ ನಿಷ್ಠೆಯಿಂದ ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ನಿಷ್ಠೆ ಇಟ್ಟು ಹೆಣ್ಣು ಮಾಡ್ತಾಳೆ. ಸೊ ಐ ಥಿಂಕ್ ಶಕ್ತಿಯ ಸ್ವರೂಪನೇ ಹೆಣ್ಣು ಅಂತಾಳೆ. ಸೊ ನನಗೆ ಆ ಬಗ್ಗೆ ಹೆಮ್ಮೆ ಇದೆ. ಸೊ ಎವ್ರಿ ಡೇ ವುಮೆನ್ಸ್ ಡೇ ಆದರೆ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ನೋಡಿರಬಹುದು ಸಾಕಷ್ಟು ಕಾಂಟ್ರವರ್ಸೀಸ್ ನೀವು ಹೇಳ್ತಾ ಇದ್ರಿ. ಆ ಕಾಂಟ್ರವರ್ಸಿಗಳು ಅಟ್ಲೀಸ್ಟ್ ಕಮ್ಮಿ ಆಗಬೇಕು. ಹೌದು. ಈಗ ಬರ್ತಾ ಇದ್ದೀನಿ ಮೂರನೇ ಆ್ಯಂಕರ್, ಮೋಸ್ಟ್ ಬ್ಯೂಟಿಫುಲ್ ಆ್ಯಂಕರ್ ಅಂತ ಹೇಳ್ಬೋದು. ಹಾಗೆಯೇ ಇವ್ರ ವಾಯ್ಸ್ ಕೂಡ ತುಂಬ ಸ್ವೀಟ್ ಆಗಿದೆ, ಅದ್ಭುತವಾಗಿ ನಿರೂಪಣೆ ಮಾಡ್ತಾರೆ. ಹಾಗೆಯೇ ತುಂಬ ಹಾರ್ಡ್ ವರ್ಕರ್ ಅಂತ ನಾನು ಕೇಳಿದ್ದೀನಿ. ಅವರ ಹಾರ್ಡ್ ವರ್ಕ್ ಹೀಗೆ ಇರಲಿ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಸಂಗೀತ ಅವರು. ಹಾಯ್, ನಮಸ್ತೆ. ಹೇಗಿದೆ ಅನುಭವ? 1 ವರ್ಷ ಆಯ್ತು ಮದುವೆ ಆಗಿ? ಅಲ್ಲ, ಒಂದು ತಿಂಗಳಾಯ್ತು. ಏನು ಚೇಂಜಸ್ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 1 ಮಂತ್ ಮದುವೆಗಿಂತ ಮುಂಚೆ ಐ ಆಲ್ಮೋಸ್ಟ್ ಲಿವ್ಡ್ ಇನ್ ವಿತ್ ಮೈ ಹಸ್ಬೆಂಡ್. ಐ ಆಲ್ಮೋಸ್ಟ್ ಲಿವ್ಡ್ ಇನ್ ವಿತ್ ಮೈ ಹಸ್ಬೆಂಡ್ 1 ತಿಂಗಳ ಹಿಂದೆನೆ. ಸೊ ಮದುವೆ ಆದ್ಮೇಲೂ ಇನ್ನಷ್ಟು ಖುಷಿ ಜಾಸ್ತಿ ಆಗಿದೆ. ಸ್ವಲ್ಪ ಅಡುಗೆ ಮಾಡೋದು ಜಾಸ್ತಿ ಆಗಿದೆ ಇವಾಗ. ಅದನ್ನ ಬಿಟ್ರೆ ಮದುವೆಗಿಂತ ಮುಂಚೆಗೂ ಮದುವೆಗಿಂತ ನಂತರಕ್ಕೂ. ವುಮೆನ್ಸ್ ಡೇ ದಿವಸ ನೀವು ಅವ್ರ ಕೈಲಿ ಅಡುಗೆ ಮಾಡಿಸ್ಬೇಕು, ನೀವು ಯಾಕೆ ಮಾಡ್ತಾ ಇದ್ದೀರಾ? ಇಲ್ಲ, ಹಿ ಇಸ್ ಅನ್ ಆಸಮ್ ಕುಕ್. ಹಿ ಇಸ್ ದ ಮಾಸ್ಟರ್ ಶೆಫ್ ನಮ್ಮ ಮನೆಗೆ. ನಾನು ಸುಮ್ಮನೆ ಹೆಲ್ಪರ್ ಅಷ್ಟೇ. ಹೀಗೆ ಮಾತಾಡ್ತಾ ಇದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಇಲ್ಲಿ ಏನಂದರೆ ಇಂಥ ಬ್ಯೂಟಿಫುಲ್ ಆ್ಯಂಕರ್ಗಳ ಮಧ್ಯೆ ಕೂತ್ಕೊಂಡಿರೋದು ಬಹುಶಃ ನನ್ನ ಸೌಭಾಗ್ಯ. ಹಾಗೆಯೇ ಈಗ 4ನೇ ಆ್ಯಂಕರ್ನ ಇಂಟ್ರೊಡ್ಯೂಸ್ ಮಾಡೋ ಸಮಯ. ಇವರ ಹೆಸರು ಸೋನಿಯಾ
ಇವರು ತುಂಬ ಏನು ಮುದ್ದಾದ ಹುಡುಗಿ, ಹಾಗೆಯೇ ಹೊಸದಾಗಿ ಆ್ಯಂಕರಿಂಗ್ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಇಡೀ ಸುವರ್ಣ ಚಾನಲ್ ಎಷ್ಟು ಜನ ಇದ್ದಾರೆ ಅಷ್ಟು ಜನ ಮಾತಾಡ್ಸ್ಕೊಂಡು ಓಡಾಡ್ತಾ ಇರ್ತಾರೆ ಅಂತ ಇಡೀ ಚಾನಲ್ ತುಂಬ. ಹಾಗೆಯೇ ಇವರು ಅಂದರೆ ಬಹುಶಃ ಎಲ್ಲ ಚಾನಲ್ನ ಎಲ್ಲ ಆ್ಯಂಕರ್ಗೂ ನನ್ನ ಪುಟ್ಟ ತಂಗಿ ಥರನೋ ಅಥವಾ ಏನು ಪುಟ್ಟ ಮಗು ಥರನೋ ಎಲ್ರಿಗೂ ಫೀಲ್ ಆಗುತ್ತಂತೆ. ಹಾಗಾಗಿ ಸೋನಿಯಾ ಅವ್ರನ್ನ ನೇರವಾಗಿ ಮಾತಾಡ್ಸೋಣ. ಹೇಳಿ ಸೋನಿಯಾ, ಹೇಗೆ ಅನಿಸ್ತಾ ಇದೆ? ಹೊಸದಾಗಿ ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ಹೇಗೆ ಅನಿಸ್ತಾ ಇದೆ? ಹೊಸದಾಗಿ ಕೆಲ್ಸಕ್ಕೆ ಸೇರ್ಕೊಂಡ್ರೆ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಈಗ ಇಂಥ ಒಂದು ದೊಡ್ಡ ಚಾನಲಲ್ಲಿ ಆ್ಯಂಕರ್ ಆಗಿರೋದು ನನಗೆ ತುಂಬ ಖುಷಿ ಇದೆ. ಇವ್ರ ಜೊತೆ ಎಲ್ಲ ವರ್ಕ್ ಮಾಡೋದು ಅಂದರೆ ಎಲ್ಲ, ನಾನಿನ್ನೂ ಚಿಕ್ಕವಳು ಇಲ್ಲಿಗೆ, ಇವ್ರ ಜೊತೆ ಇನ್ನೂ ತುಂಬ ಕಲಿಯೋದಿದೆ. ಆದರೆ ನಾನೊಂದು ವಿಷಯ ಕೇಳ್ಪಟ್ಟೆ, ನೀವು ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದ್ದಾರೆ ಹರೀಶ್ ಅಂತ. ಯಾಕೆ ಈ ಥರ ತಪ್ಪು ಮಾಡಿದ್ರಿ? ಶರ್ಟ್ ಅದು ತಪ್ಪು ಮಾಡಿಲ್ಲ, ನಾನು ಅವ್ರ ಬಾಯ್ ಫ್ರೆಂಡ್ ಅಷ್ಟೇ. ಬೇರೆಯವ್ರಿಗೆಲ್ಲ ಅವಕಾಶ ತಪ್ಪೋಯ್ತಲ್ಲ ಅಂತ ಬೇಜಾರು. ಹೇ ಹಾಗೇನಿಲ್ಲ. ಓಕೆ, ಏನ್ವೇ ಕಂಗ್ರ್ಯಾಚುಲೇಷನ್. ಹಾಗೇನೆ ಹೇಗೆ ಅನಿಸ್ತಾ ಇದೆ ನಿಮಗೆ ವುಮೆನ್ಸ್ ಡೇ ದಿವಸ? ಹೇಗಿರ್ಬೇಕು ಅನಿಸ್ತಿದೆ? ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನಮ್ಮ ಹೆಣ್ಣು ಮಕ್ಳಿಗೂ ವುಮೆನ್ಸ್ ಡೇ ಅಂತ ಮಾಡ್ತಿರೋದು. ಈಗ ಕಡೆದಾಗಿ ಬರೋಣ. ಇದು ಹೇಳೋದಕ್ಕೆ ಒಂಥರ ಖುಷಿ ಆಗುತ್ತೆ ಇವ್ರ ಬಗ್ಗೆ. ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಕೇಳೋದಕ್ಕೆ ಒಂಥರ ಪದ ತುಂಬ ಖುಷಿ ಅನಿಸುತ್ತೆ. ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಹಾಗೆಯೇ ಏನು ನೋಡೋದಕ್ಕೆ ಮಾತ್ರ ಏನು ಜೇನುತುಪ್ಪ ಥರನೇ ಇದ್ದಾರೆ, ಬಟ್ ಜೇನು ತಿನ್ನಲ್ಲ. ಇವರು ನವಿತಾ ಜೈನ್, ನಮ್ಮ ಸುವರ್ಣ ಚಾನಲ್ನ ಮೋಸ್ಟ್ ಫ್ರೆಶ್ ಆ್ಯಂಡ್ ಏನು ಮೋಸ್ಟ್ ವಾಂಟೆಡ್ ಬ್ಯೂಟಿಫುಲ್ ಆ್ಯಂಕರ್ ಅಂತ ಹೇಳ್ಬೋದು, ನವಿತಾ ಜೈನ್. ಹಾಯ್. ಹಾಯ್, ಹೌ ಆರ್ ಯು? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಯಾ ಫೈನ್, ಗುಡ್. ಹೇಗೆ ಅನಿಸ್ತಾ ಇದೆ ವುಮೆನ್ಸ್ ಡೇ ದಿವಸ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಆಗಿದ್ದೀರಾ? ನಾನು ಕೇಳ್ಪಟ್ಟೆ ಅಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ನೀವು ಒಬ್ಬರೇ ಅಂತ ಸಿಕ್ಕಾಪಟ್ಟೆ ಟೈಮ್ ತೊಗೊಂಡಿದ್ದು, 1.5 hour ತೊಗೊಂಡಿದ್ದೀರಾ. ನಾನು 10 ಗಂಟೆಗೆ ಬಂದಿದ್ದೀನಿ ಆ್ಯಂಕರಿಂಗ್ ಮಾಡೋದಕ್ಕೆ. ಹೌದು, ಗೊತ್ತಾಯ್ತು. ನೀವು ಇಷ್ಟೊತ್ತು ನಾನು ಕಾಯ್ಸಿದ್ದೀರಾ? ನೀವು ಬರುವಾಗಲೇ ಅಲ್ಲಿದ್ದೆ. ಹೌದು ಹೌದು, ಕರೆಕ್ಟ್ ಆಗಿ ಯಾಕೆ ಎಕ್ಸಾಕ್ಟ್ 10 ಇಷ್ಟೊತ್ತು ರೆಡಿ o'clock ಆಗ್ತಿದ್ರಿ ಬಂದಿದ್ರಿ ಅಲ್ವಾ? ಯಾಕೆ ಇಷ್ಟೊತ್ತು ರೆಡಿ ಆಗ್ತಾ ಇದ್ರಿ? ನಾನು ರೆಡಿನೇ ಆಗಿಲ್ಲ. ರೆಡಿ ಆಗದೇನೆ ಹೇಗಿದ್ದೀರಾ? ಓ ಗಾಡ್. ಅಂದ್ರೆ ರೆಡಿ ಆಗಲಿಲ್ಲ ಅಂದ್ರೆ 1.5 hour ಟೈಮ್ ಬೇಕು. ರೆಡಿ ಆಗೋದಕ್ಕೆ ಎಷ್ಟು ಬೇಕು? ಸಾಕು, ಇಷ್ಟು ಸಾಕು. ಹೇಗೆ ಅನಿಸ್ತಾ ಇದೆ ವುಮೆನ್ಸ್ ಡೇ ದಿವಸ? ವುಮೆನ್ಸ್ ಡೇ ದಿನ ನಾವೆಲ್ಲ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ, ಅದೊಂದು ಖುಷಿ ಇದೆ. ಬಟ್ ನಾನು ರೆಡಿ ಆಗಿಲ್ಲ ಅಂತ ಹೇಳ್ತಿದ್ದೀರಿ ನೀವು. ಎಸ್, ನೀವು ರೆಡಿ ಆಗಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಪ್ರೋಗ್ರಾಮ್ಗೆ. ಓಕೆ. ವುಮೆನ್ಸ್ ಡೇ ದಿನ ಆಕ್ಚುಲಿ ನಾವೆಲ್ಲ ಸಿಟಿಯಲ್ಲಿರುವವರಿಗೆ ವುಮೆನ್ಸ್ ಡೇ ಆಚರಣೆ ಮಾಡ್ತಾರೆ ಅಂತ ಗೊತ್ತಿರುತ್ತೆ. ಅದನ್ನೇ ಹಳ್ಳಿ ಕಡೆ ಕೇಳಿದ್ರೆ ಅಂಥದ್ದೊಂದು ಇದೆಯಾ ಅಂತ ಹೇಳ್ತಾರೆ. ಇನ್ನೂ ಕೂಡ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇದೆ ಅಂತ ಹಳ್ಳಿ ಜನರಿಗೆ ಗೊತ್ತಿರೋದಿಲ್ಲ. ಮಾಮೂಲಿ ಕೆಲ್ಸಕ್ಕೆ ಹೋಗ್ತಾರೆ ಅಥವಾ ಬರ್ತಾರೆ, ಅಂತಹ ಒಂದು ದಿನ ಅವರಿಗೂ ಗೊತ್ತಿರಲಿ ಅನ್ನುವಂಥದ್ದು ನನ್ನ ಆಶಯ. ಈಗ ಎಲ್ಲರ ಬಗ್ಗೆನೂ ಮಾತಾಡಿದೀವಿ, ಸಿಕ್ಕಾಪಟ್ಟೆ ಅವ್ರ ಇತಿಹಾಸ ಕೇಳಿದೀವಿ. ಯಾರ್ಯಾರು ಎಲ್ಲೆಲ್ಲಿದ್ರು, ಏನೇನು ಮಾಡ್ತಾ ಇದ್ರು, ಏನೇನು ಆಗಿದ್ದಾರೆ, ಈಗ ಮುಂದೆ ಏನೇನು ಮಾಡಬೇಕು ಅಂತಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳಬೇಕು. ಅದು ಕೇಳಬೇಕು ಅಂದರೆ ನನಗೂ ಆಸೆ ಇದೆ. ನೀವು ಕಾಯ್ತಾ ಇರಿ. ಒಂದು ಸಣ್ಣ ಬ್ರೇಕ್ ತೊಗೊಳ್ಳಿ, ನಂತರ ವಾಪಸ್ ಬರೋಣ.